ಮುಕ್ತ ಆಹ್ವಾನಕ್ಕೆ ಶಾಸಕರು ತೆಗೆದುಕೊಂಡಿರ್ತಕ್ಕಂಥ ಈ ನಿರ್ಧಾರ ಏನಿದೆ, ನೀರಿನ ವಿಚಾರದಲ್ಲಿ ನೀವು ಕರೆ ಕೊಡಿ, ನಾವೆಲ್ಲ ಸಿದ್ಧ ಆಗಿದ್ದೇವೆ ನಿಮ್ಮ ಜೊತೆ ಬರೋದಕ್ಕೆ, ಮುಖ್ಯಮಂತ್ರಿಗಳ ಜೊತೆ ಹೋಗೋಣ. ನಿಮಗೆ ನಿಮ್ಮ ಇತಿಮಿತಿಯಲ್ಲಿ ಆಗಿಲ್ಲ, ಮೇಲಿನ ಇತಿಮಿತಿಯಲ್ಲಿ ಆಗಬೇಕು ಅಂದರೆ ಅಲ್ಲಿ ನಾವು ಬರ್ತೀವಿ ನಿಮ್ಮ ಜೊತೆ. ನೀವು ಈ ಒಂದು ಪಕ್ಷದ ಶಾಸಕರಲ್ಲ, ಶಾಸಕರಾಗಿರ್ತಕ್ಕಂಥ ಆಗ ಶಾಸಕರಾಗಿದ್ದಂಥ ಡಾಕ್ಟರ್ ಕೆ ಸುಧಾಕರ್ ಅವರು ಇದನ್ನ ಎಲ್ಲರ ವಿರೋಧರ ನಡುವೆನೂ ತಂದರು. ಆಗ್ಲಿಂದ ಇರ್ತಕ್ಕಂಥದ್ದು ಸಚಿವರು ಹೇಳ್ತಾ ಇದ್ದಾರೆ 3ನೇ ಹಂತದ ಶುದ್ಧೀಕರಣ ಬೇಡ ಅಂತ ಹೇಳ್ಬಿಟ್ಟು. ನಾನು ಮೊನ್ನೆ ಸಚಿವರಲ್ಲಿ ವಿನಂತಿ ಮಾಡ್ತಾ ಇದ್ದೇನೆ, ನೀವು 3ನೇ ಹಂತದ ಶುದ್ಧೀಕರಣ ಬೇಡ ಅಂತ ಹೇಳ್ಬಿಟ್ಟು ತಾವು ಹೇಳಿದ್ರೆ ಏನೀಗ ತರಕಾರಿ ಬೆಳೀತಾ ಇರ್ತಕ್ಕಂಥದ್ದು ಅದರಲ್ಲೇ ತಾನೆ, ಈಗ ಅದೇ ನೀರಿಂದನೇ ತರಕಾರಿ ತಿಂತಾ ಇದ್ದೀವಿ ನಾವು. ಆ ತರಕಾರಿ ಇವತ್ತು ವಿಷವಾಗಿ ಪರಿಣಾಮ ಆಗಿದೆ, ಎಲ್ಲರ ಮೇಲೇನೂ ಈ ಪರಿಣಾಮ ಬೀಳ್ತಾ ಇದೆ. ಸಾರ್ವಜನಿಕವಾಗಿ ಪ್ರತಿಯೊಬ್ಬರು ಊಟ ಮಾಡಲೇಬೇಕು, ತರಕಾರಿ ತಿನ್ನಲೇಬೇಕು, ನೀರು ಕುಡಿಲೇಬೇಕು. ನೀರು ಅಂತರ್ಜಲ ವೃದ್ಧಿ ಮಾಡೋದಕ್ಕೆ ಮಾತ್ರ ನಾವು ನೀರು ಬಿಟ್ಟಿರೋದು, ಯಾವುದೇ ಕೃಷಿಗಲ್ಲ ಅದಕ್ಕಲ್ಲ ಅಂತ ಹೇಳ್ತಾ ಇದ್ದಾರಲ್ಲ. ಇದರಿಂದನೇ ತಾನೇ ಬರೋದು, ಎಲ್ಲದಕ್ಕೂ ಹೋಗ್ತಾನೆ ಇರುತ್ತಲ್ಲ ಅದು. ಹಾಗಾಗಿ ಮಾನ್ಯ ಸಚಿವರು ಮತ್ತೊಮ್ಮೆ ಪರಿಶೀಲನೆ ಮಾಡ್ಕೊಳ್ಳಿ ಅವರ ಮಾತನ್ನ. ನಾನು ಅವರು ವಿರೋಧ ಮಾಡತಾ ಇಲ್ಲ, ಆದರೆ ಸಾರ್ವಜನಿಕರನ್ನು ಸಹ ನೀವು ದೃಷ್ಟಿಯಲ್ಲಿ ಇಟ್ಕೋಬೇಕಾಗುತ್ತೆ. ಮಾನ್ಯ ಸಚಿವರು ನೀವು ಬರೀ ಚಿಂತಾಮಣಿಗೋ ಇನ್ನೊಂದು ಕಡೆ ಸಚಿವರಾಗಿಲ್ಲ, ಇಡೀ ರಾಜ್ಯದ ಸಚಿವರಾಗಿದ್ದೀರಿ, ಚಿಕ್ಕಬಳ್ಳಾಪುರ ಉಸ್ತುವಾರಿ ಸಚಿವರಿದ್ದೀರಿ. ಸಾರ್ವಜನಿಕರ ಹಿತದೃಷ್ಟಿಯಲ್ಲಿ ಇಟ್ಟುಕೊಂಡೇ ತಾವು ಮಾತಾಡಬೇಕಾಗಿರುತ್ತೆ, ಕೆಲಸನೂ ಮಾಡಬೇಕಾಗುತ್ತೆ. ಏನು ಇದರ ಈ ವಿಚಾರವಾಗಿ ಇಡೀ ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತನೂ ಸಹ ಹೋರಾಟ, ಸಾರ್ವಜನಿಕರಾಗಿರ್ಬೋದು, ಭಾಳಷ್ಟು ಜನ ಸಂಘಟನೆಯವರು, ವಿವಿಧ ರಾಜಕೀಯ ಪಕ್ಷದಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಪ್ರತಿಯೊಬ್ಬರೂ ಸಹ ಸಾಕಷ್ಟು ಪತ್ರಿಕಾಗೋಷ್ಠಿಗಳು, ಮಾಧ್ಯಮಗಳ ಮೂಲಕ ತನ್ನ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಒಂದೇನು ಅಂತ ಹೇಳಿದ್ರೆ, ಬಹಳ ಮುಖ್ಯವಾಗಿ ಏನು HN ವ್ಯಾಲಿ KC ವ್ಯಾಲಿ ಬರ್ತಾ ಇದೆ, ಆ ತ್ಯಾಜ್ಯ ನೀರನ್ನು 3ನೇ ಹಂತದ ಶುದ್ಧೀಕರಣ ಮಾಡಬೇಕು ಅನ್ನೋದು ಇವತ್ತಿನ ಡಿಮ್ಯಾಂಡ್ ಅಲ್ಲ. ಅದು ಏನೋ ಆಗಿನ ಇವತ್ತೊಂದು ಹೊಸದಾಗಿ ಯಾರು ಮಾತಾಡ್ತಾ ಇಲ್ಲ ಇದ್ರ ಬಗ್ಗೆ. ಆಗಲೇ ವಿರೋಧ ಮಾಡಿದ್ರು, ಇದನ್ನ 3ನೇ ಹಂತದ ಶುದ್ಧೀಕರಣ ಮಾಡಬೇಕು ಅಂತ ಹೇಳ್ಬಿಟ್ಟು ನೀರಾವರಿ ಹೋರಾಟಗಾರರಾಗಿರ್ಬೋದು, ಸಂಘಟನೆಯವರಾಗಿರ್ಬೋದು, ರಾಜಕೀಯ ಪಕ್ಷದವರಾಗಿರ್ಬೋದು ಆಗಲೇ ಮಾತಾಡಿ ಆವತ್ತಿಂದನೂ ಸಹ ಪ್ರತಿದಿನ ಇದು ಪ್ರಚಲಿತ ಆಗ್ತಾನೆ ಇದೆ. ಈಗ ಅರ್ಥ ಆಗ್ತಾ ಇದೆ ಯಾಕೆ ಇವರು ನೀರಾವರಿ ಹೋರಾಟಗಾರರು, ಸಂಘಟನೆಯವರು ಯಾಕೆ ವಿರೋಧ ಮಾಡಿದ್ರು ಈ ನೀರನ್ನ ಅಂತ ಹೇಳ್ಬಿಟ್ಟು. ಈಗ ಜನರಿಗೆ ಅರ್ಥ ಆಗ್ತಾ ಇದೆ. ಯಾಕಂತ ಹೇಳಿದ್ರೆ ಇದು ಅಂತರ್ಜಲವಾಗಿ ಹೋಗಿ ಏನು KC ವ್ಯಾಲಿ ಆಗಿರ್ಬೋದು, ಈಗ ಬರ್ತಾ ಇರ್ತಕ್ಕಂಥ ನೀರು ಭೂಮಿ ಒಳಗಡೆ ಹೋಗಿ ಭೂಮಿಯಿಂದನೇ ಕೊಲ್ಕೊಂಡು ಬರ್ತಾ ಇದೆ ಪ್ರತಿಯೊಂದನ್ನು ಸಹ. ಈಗ ಆರಂಭ ಆಗಿದೆ ಮತ್ತು ಇದೇ 15ನೇ ತಾರೀಕು ಸಂದೀಪ್ ರೆಡ್ಡಿ ಅವರು ಬಂದ್ಗೆ ಕೂಡ ಕರೆ ಕೊಟ್ಟಿದ್ದಾರೆ, ಚಿಕ್ಕಬಳ್ಳಾಪುರ ಬಂದ್ಗೆ. ಆ ಬಂದ್ಗೆ ನಾವು ಸಮತಾ ಸೈನಿಕ ದಳದ ವತಿಯಿಂದ ಸಂಪೂರ್ಣವಾದ ಬೆಂಬಲ ಕೊಡ್ತಾ ಇದ್ದೇವೆ. ಯಾಕೆ ಅಂತ ಹೇಳಿದ್ರೆ ಇದು ಏನಾದರೂ ಸರ್ಕಾರಕ್ಕೆ ಮುಟ್ಟಿಲ್ಲ ಅಂತ ಹೇಳಿದ್ರೆ ಬಹಳಷ್ಟು ಮುಂದಿನ ಪೀಳಿಗೆಗೆ ತೊಂದರೆ ಆಗುತ್ತೆ. ಈಗನೇ ನಾವು ಇದನ್ನ ಸರಿಪಡಿಸ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ಈ 3 ವರ್ಷಗಳಲ್ಲಿ 4 ವರ್ಷಗಳಲ್ಲಿ ಏನೆಲ್ಲ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ನಾವು ನೋಡ್ತಾ ಇದ್ವಿ. ಮುಂದಿನ 3-4 ವರ್ಷಗಳಲ್ಲಿ ಇನ್ನಷ್ಟು ಇದು ಪ್ರಭಾವ ಬೀರಿ ಸಾರ್ವಜನಿಕರ ಮೇಲೆ, ಆರೋಗ್ಯದ ಮೇಲೆ ಆಗಿರ್ಬೋದು, ಎಲ್ಲ ಇದ್ರ ಮೇಲೂ ಸಹ ಪರಿಣಾಮ ಬೀಳುತ್ತೆ. ಹಾಗಾಗಿ ನಾವೂ ಸಹ ಇದಕ್ಕೆ ಹೋರಾಟಕ್ಕೆ ಬೆಂಬಲ ಕೊಡ್ತಾ ಇದ್ದೇವೆ. ಸಂಪೂರ್ಣವಾದಂಥ ಬಂದಿಗೆ ನಾವು ಬೆಂಬಲ ಕೊಡ್ತಾ ಇದ್ದೇವೆ. ಸರ್, ಕೆಲವು ಈಗ ಸೋಮವಾರ ಮಂಗಳವಾರ ಮಾಡ್ಬೋದು, ಇನ್ನೊಂದು ತನ ಮಾಡ್ಬೋದು, ಆದರೆ ಏನೀಗ ಸೆಕೆಂಡ್ PUC ಎಕ್ಸಾಮ್ಸ್ ನಡೀತಾ ಇದೆ, ಅದಕ್ಕೂ ತೊಂದರೆ ಆಗುತ್ತಲ್ವಾ. ಭಾನುವಾರ ಅನ್ನೋದು ಸೂಕ್ತವಾದ ದಿನನೇ, ಆವತ್ತು 50% ಮಾತ್ರ ಇರುತ್ತೆ ವಹಿವಾಟು. ಆವತ್ತು ಬಂದ್ ಮಾಡಿದ್ರೆ ಸರ್ಕಾರಕ್ಕೆ ಮುಟ್ಟುತ್ತೆ, ಮತ್ತೆ ಮಾರನೇ ದಿನ ವಿದ್ಯಾರ್ಥಿಗಳಿಗೆ ತೊಂದರೆ ಆಗುತ್ತಲ್ಲ. ನಾವು ಮಾಡೋ ಸಾರ್ವಜನಿಕರ ಹಿತದೃಷ್ಟಿಯಿಂದ ಮಾಡ್ತಾ ಇರ್ತಕ್ಕಂಥ ಈ ಕಾರ್ಯಕ್ರಮದಿಂದ ಯಾರಿಗೇನು ತೊಂದರೆ ಆಗೋಗಬಾರ್ದು. ಆದರೆ ಒಂದೇನು ಅಂದರೆ ಸ್ವಯಂ ಘೋಷಿತ ಬಂದ್ ಕರೆ ಕೊಟ್ಟಿದ್ದಾರೆ, ಬಲವಂತವಾಗಿ ನಾವು ಬಂದ್ ಮಾಡಿ ಅಂತ ಹೇಳ್ಬಿಟ್ಟು ಯಾರನ್ನೂ ಪ್ರಯೋಗ ಮಾಡಂಗಿಲ್ವಲ್ಲ. ಅದನ್ನು ನಿಮ್ಗೆ ಇಷ್ಟ ಬಂದರೆ ನೀವು ತಕ್ಕೋಬೋದು. ಇಲ್ಲ ಇಲ್ಲಿ ನಮಗೆ ಕಷ್ಟ ಆಗ್ತಾ ಇದೆ, ನಮ್ಮ ಮುಂದಿನ ಪೀಳಿಗೆ ಆಗಿರ್ಬೋದು, ಮಕ್ಕಳಿಗಾಗಿರ್ಬೋದು, ಅವ್ರ ಮಕ್ಕಳಿಗಾಗಿರ್ಬೋದು ತೊಂದರೆ ಆಗುತ್ತೆ, ಈ ಒಂದು ದಿನ ನಾವು ಬಂದ್ಗೆ ಕರೆ ಕೊಟ್ಟಿದ್ದಾರೆ, ಇದನ್ನು ನಾವೆಲ್ಲರೂ ಸಂಪೂರ್ಣವಾಗಿ ಬೆಂಬಲ ಕೊಡಬೇಕಂದ್ರೆ ಕೊಡ್ಲಿ, ಸಂತೋಷ. ಎಲ್ಲನೂ ವರ್ತಕರಾಗಿರ್ಬೋದು, ಸಾರ್ವಜನಿಕರಾಗಿರ್ಬೋದು, ಅಂಗಡಿಯವರಾಗಿರ್ಬೋದು, ಬಸ್ಗಳು ಸಂಚಾರ ಮಾಡ್ತಾ ಇರ್ತಕ್ಕಂಥವ್ರು, ಪ್ರೈವೇಟ್ ಬಸ್ಗಳಾಗಿರ್ಬೋದು, ಎಲ್ಲರೂ ಸಹ ಸ್ವಯಂ ಘೋಷಿತ. ಅಂದರೆ ಇದು ಒಬ್ಬರಿಂದ ಕೊಡ್ತಾ ಇರ್ತಕ್ಕಂಥ ಸಂದೀಪ್ ರೆಡ್ಡಿ ಅವರು ಇನ್ನೊಬ್ರು ಮತ್ತೊಬ್ರು ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಅವ್ರ ಪರ ಅಂತಲ್ಲ. ನಮ್ಮ ಭವಿಷ್ಯತ್ತು ನೋಡ್ಬೇಕಾಗತ್ತಲ್ಲ, ನಮ್ಮ ಆರೋಗ್ಯದ ಭವಿಷ್ಯತ್ತು ನೋಡ್ಬೇಕಲ್ವಾ. ಹಾಗಾಗಿ ಏನು ಭಾನುವಾರ ಕೊಟ್ಟಿದ್ರೆ ಸೂಕ್ತವಾಗಿದೆ ಅಂತ ಹೇಳ್ಬಿಟ್ಟು ನನ್ನ ಅಭಿಪ್ರಾಯ. ಸರ್, ಒಟ್ಟಾರೆ ಏನು 3ನೇ ಹಂತದ ಸಂಸ್ಕರಣೆ ಬೇಕಾ ಬೇಡವಾ? 100% ಬೇಕೇ ಬೇಕು.
ಇದನ್ನ ನಾವು ನಿರೀಕ್ಷೆ ಮಾಡ್ತಾ ಇದ್ವಿ. ಮೊನ್ನೆ ನಡೆದಂಥ 6ನೇ ತಾರೀಕು ನಡೆದಂಥ ಬಜೆಟಲ್ಲಿ ಈ ವಿಚಾರ ಬಂದೇ ಬರುತ್ತೆ, ಮೊನ್ನೆ ಸಿದ್ದರಾಮಯ್ಯನವರು ಮಾಡೇ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಒಂದು ನಿರೀಕ್ಷೆಯಲ್ಲಿದ್ವಿ. ಆದರೆ ಚಿಕ್ಕಬಳ್ಳಾಪುರಕ್ಕೆ 0 ಬಂದಿದೆ, ಏನೂ ಸಹ ಆಗಿಲ್ಲ. ಇದೊಂದು ನಮಗೆ ಭಾಳ ನೋವಿನ ಸಂಗತಿ. ಯಾಕಂತ ಹೇಳಿದ್ರೆ ಚಿಕ್ಕಬಳ್ಳಾಪುರ, ಕೋಲಾರ ಅಂದರೆ ಹೋರಾಟಗಾರರ ತವರು ಜಿಲ್ಲೆಗಳು. ಇಲ್ಲಿಂದನೇ ಎಲ್ಲ ಹೋರಾಟಗಳು ಸ್ಟಾರ್ಟ್ ಆಗುತ್ತೆ. ಆದರೆ ಈ ಜಿಲ್ಲೆಗಳನ್ನು ಕಡೆಗಣಿಸಿರೋದು ನನಗೆ ವೈಯಕ್ತಿಕವಾಗಿ ನನಗೆ ಭಾಳಷ್ಟು ನೋವಾಗಿದೆ. ಸರ್, ಇಲ್ಲಿ ಚಿಕ್ಕಬಳ್ಳಾಪುರ ಕ್ಷೇತ್ರದ ಶಾಸಕರು ನೀವು. ಪಕ್ಷ ಅನ್ನೋದು ಎಲೆಕ್ಷನ್ ಬಂದಾಗ, ಚುನಾವಣೆ ಬಂದಾಗ ಮಾತ್ರ ಇರುತ್ತೆ. ಈಗ ನೀವು ಪ್ರತಿಯೊಬ್ಬರಿಗೂ ಸಹ ಜನಪ್ರತಿನಿಧಿನೇ, ನೀವು ಕರೆ ಕೊಡಿ, ನಾವು ಬರೋದಕ್ಕೆ ತಯಾರಿದ್ದೀವಿ.